ಅರಕಲಗೂಡು ತಾಲೂಕಿನಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಗೆ ತಂಬಾಕು ಬೆಳೆಯು ನೆಲಕಚ್ಚಿದೆ. ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ತಂಬಾಕು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದ್ದು, ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ತಂಬಾಕು ಬೆಳೆಯನ್ನ ನಾಟಿ ಮಾಡಿದ್ದು, ಮಳೆಯಿಂದಾಗಿ ತಂಬಾಕು ಗಿಡ ಜಮೀನಿನಲ್ಲಿ ಕೊಳೆಯುತ್ತಿದ್ದು ಸಂಪೂರ್ಣ ನಾಶವಾಗಿದೆ. ಇದರಿಂದ ರೈತ ಕಂಗಾಲಾಗಿದ್ದಾನೆ. ಈ ಭಾಗದಲ್ಲಿ ವಾಣಿಜ್ಯ ಬೆಳೆಯಾದ ತಂಬಾಕು ಬೆಳೆಯು ಅತಿ ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ರೈತನು ಬ್ಯಾಂಕ್ಗಳಲ್ಲಿ ಹಾಗೂ ತಂಬಾಕು ಮಂಡಳಿಯಲ್ಲಿ ಸಾಲ ಮಾಡಿ ಬೆಳೆ ಮಾಡಿದ್ದು, ಮಳೆಯಿಂದಾಗಿ ಬೆಳೆಯು ಸಂಪೂರ್ಣ ನಾಶವಾಗಿದೆ. ಇದರ ಜೊತೆಗೆ ಹಲಸಂಡೆ, ಹೆಸರು ಇನ್ನು ಮುಂತಾದ ದ್ವಿದಳ ಧಾನ್ಯ ಬೆಳೆಯೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಇವತ್ತೇ ಕೊಡ್ತೀನಿ. ಸರಿ ಕೊಡ್ತೀನಿ. ಈಗ ನಾಳೆ ಬರಸ್ಕೊಡೋರು ಅವರೇ ತಗೊಂಡು ಹೋಗ್ತೀವಿ. ಹೊಸಗಡೆ ಬರಸ್ಕೊಡೋರು. ಸರಿ. ಅರಕಲಗೂಡು ತಾಲೂಕಿನಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಗೆ ತಂಬಾಕು ಬೆಳೆಯು ನೆಲಕಚ್ಚಿದೆ. ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ತಂಬಾಕು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದ್ದು, ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ತಂಬಾಕು ಬೆಳೆಯನ್ನ ನಾಟಿ ಮಾಡಿದ್ದು, ಮಳೆಯಿಂದಾಗಿ ತಂಬಾಕು ಗಿಡ ಜಮೀನಿನಲ್ಲಿ ಕೊಳೆಯುತ್ತಿದ್ದು ಸಂಪೂರ್ಣ ನಾಶವಾಗಿದೆ. ಇದರಿಂದ ರೈತ ಕಂಗಾಲಾಗಿದ್ದಾನೆ. ಈ ಭಾಗದಲ್ಲಿ ವಾಣಿಜ್ಯ ಬೆಳೆಯಾದ ತಂಬಾಕು ಬೆಳೆಯು ಅತಿ ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ರೈತನು ಬ್ಯಾಂಕ್ಗಳಲ್ಲಿ ಹಾಗೂ ತಂಬಾಕು ಮಂಡಳಿಯಲ್ಲಿ ಸಾಲ ಮಾಡಿ ಬೆಳೆ ಮಾಡಿದ್ದು, ಮಳೆಯಿಂದಾಗಿ ಬೆಳೆಯು ಸಂಪೂರ್ಣ ನಾಶವಾಗಿದೆ. ಇದರ ಜೊತೆಗೆ ಹಲಸಂಡೆ, ಹೆಸರು ಇನ್ನು ಮುಂತಾದ ದ್ವಿದಳ ಧಾನ್ಯ ಬೆಳೆಯೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಇವತ್ತೇ ಕೊಡ್ತೀನಿ. ಸರಿ ಕೊಡ್ತೀನಿ. ಈಗ ನಾಳೆ ಬರಸ್ಕೊಡೋರು ಅವರೇ